ಈ ಮಾದಿಗ ದಂಡೋರ ಈಗ ಒಂದು 25 ವರ್ಷದ ಹಿಂದೆ ರಾಯಚೂರಲ್ಲಿ ಅವರು ಫಸ್ಟ್ ಪ್ರಾರಂಭ ಮಾಡಿದಾಗ ನಾನೇ ಮುಂಚೂಣಿಯಲ್ಲಿದ್ದಿತ್ತು. ಯಾಕೆ ಅಂದರೆ ಒಳ ಮೀಸಲಾತಿ ಯಾಕೆ ಬೇಕು ಅಂದರೆ ಆಯಾ ಜನಾಂಗದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರು ಎಲ್ಲ ರೀತಿಯಲ್ಲೂ ಮುಂದುವರಿಬೇಕನ್ನೋದಾದರೆ ಆಯಾ ಜನಾಂಗದಲ್ಲಿ ಏನೇನು ಯಾರ್ಯಾರು ಕೆಳಗಿದ್ದಾರೆ ಮತ್ತು ಅಸ್ಪೃಶ್ಯರಾಗಿ ಯಾರು ಉಳಿದಿದ್ದಾರೆ ಮತ್ತು ಸ್ಪೃಶ್ಯರಾಗಿಯೂ ಕೂಡ ಯಾರು ಯಾವ ಸ್ಥಿತಿಲಿದ್ದಾರೆ ಇದೆಲ್ಲವನ್ನು ಸರ್ಕಾರ ಬಹಳ ಚೆನ್ನಾಗಿ ಅದನ್ನು ಒಂದು ಅಂಕೆ ಸಂಖ್ಯೆ ಸಹಿತವಾಗಿ ಗುರುತಿಸಿ ಇದನ್ನು ತರಬೇಕಾಗಿದೆ ಜಾರಿಗೆ. ಯಾರೂ ಕೂಡ ಇದಕ್ಕೆ ಅಡ್ಡಿಪಡಿಸಲ್ಲ. ಯಾಕೆ ಅಡ್ಡಿಪಡಿಸ್ತಿದ್ದಾರಂದರೆ ನಮಗೆ ಎಲ್ಲಿ ಕೈ ಬಿಟ್ಬಿಡ್ತಾರೋ ಜಾತಿ ನಾವು ಕೂಡ ಹಿಂದುಳಿದವರು ಇದ್ದೀವಿ ಅನ್ನೋವಂಥ ಒಂದು ಭಾವನೆಯಿಂದನೇ ಹೋರಾಟ ಮಾಡ್ತಿರೋರು ಬಹಳ ಜನ ಇದ್ದಾರೆ ಹೊರಗಿನವರು. ಆದರೆ ಅವರು ಅರ್ಥ ಮಾಡ್ಕೋಬೇಕು, ಇದು ಸ್ಪೃಶ್ಯಕ್ಕೆ ಸಂಬಂಧಪಟ್ಟಿದ್ದು. ಸಮಾಜದಲ್ಲಿ ಸಮಾಜದಲ್ಲಿ ಒಂದು ಸಮಾನತೆ ಬಂತು ಅಂದರೆ ಯಾರು ಏನೂ ಕೇಳಲ್ಲ. ಆಗ ಯಾರು ಬೊಯ್ಯುವಂಥದ್ದಾಗಲಿ ಟೀಕೆ ಮಾಡುವಂಥದ್ದಾಗಲಿ ನನಗೆ ಬೇಕು ಅನ್ನೋದಾಗಲಿ ಇಲ್ಲ. ಆದ್ದರಿಂದ ಅಂಥ ಒಂದು ಸಮಾನತೆಯ ರಾಜ್ಯ ಕಟ್ಟೋದಕ್ಕೆ ಸರ್ಕಾರಗಳು ಶ್ರಮಿಸಬೇಕು. ಒಳ ಮೀಸಲಾತಿ ಅನ್ನೋದು ಯಾರಿಗೋ ಶತ್ರುತ್ವ ಹುಟ್ಟಿಸೋದಕ್ಕೆ, ಮಿತ್ರತ್ವ ಬೆಳೆಸೋದಕ್ಕಲ್ಲ, ಇಡೀ ಸಮಾನತೆ ತರೋದಕ್ಕೆ ಇರೋದು ಅನ್ನೋದನ್ನು ಸರ್ಕಾರ ಸರಿಯಾದ ರೀತಿಯಲ್ಲಿ ಬಿಂಬಿಸಬೇಕು. ಸಂಘ ಸಂಸ್ಥೆಗಳು ಕೂಡ ಅದನ್ನು ಬಿಂಬಿಸಬೇಕು. ದ್ವೇಷ ಅಸೂಯೆಗೆ ಇಲ್ಲಿ ಜಾಗನೇ ಇಲ್ಲ. ಆದ್ದರಿಂದ ಆ ರೀತಿಯ ಕೆಲಸ ಮಾಡಿದಾಗ ನೋಡಿ ಇಷ್ಟು ಜನಸಂಖ್ಯೆ ಇದೆ, ಈ ರೀತಿಯಾಗಿದ್ದಾರೆ, ಇದನ್ನು ನಾವು ಮೇಲೆತ್ತೋದಕ್ಕೆ ಅವರನ್ನು ಮೇಲೆತ್ತೋದು ನೀವು ಸಹಕರಿಸಿ, ನಾವು ಸಹಕರಿಸ್ತೀವಿ, ಮೇಲೆತ್ತೋಣ ಅನ್ನುವಂಥ ಸೋದರತ್ವದ ಭಾವನೆಯಿಂದ ಸರ್ಕಾರ ಈ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಇದು ಯಶಸ್ವಿ ಆಗುತ್ತೆ. ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಅಲ್ಲ ನೋಡಿ ಯಾರ್ಯಾರು ಯಾವ್ಯಾವ ರೀತಿ ಭಾವನೆ ಇಟ್ಕೊಂಡು ಕೆಲಸ ಮಾಡ್ತಾರೋ ಅದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಆಮೇಲೆ ಸರ್ಕಾರ ಅರ್ಥ ಮಾಡಿಕೊಂಡ್ರೆ ಜನಗಳಿಗೆ ತಿಳಿಸೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಎಷ್ಟೊಂದು ನನ್ನ ಹತ್ರ ಜನಸಂಖ್ಯೆ ಇದೆ ಅಂತ ತೋರಿಸಿದ್ರು ಕೂಡ ಆ ಅಷ್ಟೊಂದು ಜನಗಳನ್ನು ಕಟ್ಟಿಕೊಂಡು ಅವ್ರು ಯಾಕಾಗಿ ಮಾಡ್ತಿದ್ದಾರೆ ಅನ್ನೋದು ಒಳವಕ್ಕು ನೋಡಬೇಕಾಗಿದೆ. ಅದನ್ನು ಜನಗಳಿಗೆ ತಿಳಿಸ್ಬೇಕಾಗಿದೆ. ಆಗ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಎಂಥೆಂಥ ಮಹಾ ಯುದ್ಧಗಳು ನಡೆದು, ಎಂಥೆಂಥ ವಿಷಯಗಳ ಬಗ್ಗೆ ಚಳವಳಿ ನಡೀತು, ಎಂಥೆಂಥ ಕ್ರಾಂತಿಗಳು ನಡೆದು, ಅವೆಲ್ಲ ಸುಮ್ಮನೆ ನಡೆದಿಲ್ಲ. ಅವೆಲ್ಲವೂ ಬಹಳ ಸಮಯ ತಗೊಂಡಿದ್ದಾರೆ. ಅದೇ ರೀತಿಯ ಒಂದು ಚಳವಳಿ, ಒಂದು ಕ್ರಾಂತಿ ನಡೀತಾ ಇದೆ. ಈ ಕ್ರಾಂತಿಗೆ ಜಯ ಸಿಗುತ್ತೆ. 100 ವರ್ಷಗಳ ಕಾಲ ಹೋರಾಟ ಮಾಡಿದರೆ ಒಂದು ಜಯ ಸಿಗೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಮನುಷ್ಯನ ಮನಸ್ಸು ಆ ಥರ ಇದೆ ಅಂತ ಅದನ್ನು ಅರ್ಥ ಮಾಡಿಕೊಂಡಾಗ ಬುದ್ಧ, ಬಸವ ನಮಗೆ ನೆರವಿಗೆ ಬರ್ತಾರೆ, ಅಂಬೇಡ್ಕರ್ ನಮ್ಮ ನೆರವಿಗೆ ಬರ್ತಾರೆ. ಆ ನೆರವು ಇವತ್ತು ನಮಗಿದೆ, ಸಂವಿಧಾನದ ನೆರವು. ಅದನ್ನು ಉಳಿಸ್ಕೋಬೇಕನ್ನೋದು ಬಹಳ ಮುಖ್ಯ. ಸಂವಿಧಾನ ಇದ್ರೇ ಹೋರಾಟ. ಸಂವಿಧಾನ ಇಲ್ಲ ಅಂದರೆ ಮನುವಾದಕ್ಕೆ ಹೇಳ್ಕೊಂಡು ಹೋಗೋಕ್ಕೆ ನೋಡ್ತಾರೆ ಬಹಳ ಜನ. ಆಗ ನಾವು ಎಲ್ಲೆಲ್ಲಿರ್ತೀವೋ ಅಲ್ಲೇ ಉಳಿದು ಬಿಡ್ತೀವಿ. ಈ ಅಪಾಯವನ್ನು ಕೂಡ ಗುರುತಿಸಬೇಕಾಗಿದೆ. ಯಾರು ದಲಿತರು ಮತ್ತು ದಲಿತೇತರರು, ಅಲ್ಪಸಂಖ್ಯಾತರು ಎಲ್ಲರೂ ಇದನ್ನು ಗುರುತಿಸ್ಕೋಬೇಕಾಗಿದೆ. ನಾವು ಹೋಗೋ ದಾರಿ ಎಲ್ಲಾದರೂ ಹಳ್ಳ ಇದ್ದರೆ ಅದು ಹಳ್ಳದಲ್ಲಿ ಬೀಳುವಂಥದ್ದಲ್ಲ. ಆ ಹಳ್ಳವನ್ನು ಪಕ್ಕಕ್ಕೆ ಸರಿಸಿ ಪಕ್ಕದಿಂದ ನಾವು ಹೋಗಿ ಗುರಿ ಮುಟ್ಟಬೇಕಾಗಿದೆ ಅನ್ನೋ ಒಂದು ಸತ್ಯವನ್ನು ಅವ್ರು ಕಂಡುಕೋಬೇಕಾಗಿದೆ. ಆದ್ದರಿಂದ ಈ RSS ಮತ್ತು ಈ RSS ಮನೋಭಾವದ ಜನ ಇದನ್ನು ಮುರಿಯೋದಕ್ಕೆ ನೋಡ್ತಾ ಇದ್ದಾರೆ. ಮತ್ತು ಬೇರೆ ಅವರವರಲ್ಲೇ ಒಡಕು ಹುಟ್ಟಿಸಿ ನೋಡಿ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಅವರನ್ನು ಎತ್ಕಟ್ತಾ ಇದ್ದಾರೆ. ಆ ಎತ್ಕಟ್ಟುವಂಥದ್ದನ್ನು ಬಿಡಿಸ್ಬೇಕಾದ್ರೆ ಸರ್ಕಾರಗಳು ಅದರಲ್ಲಿ ಬರೋ ಜನ, ಆಯ್ಕೆಯಾಗಿ ಬರೋ ಜನ ಮೊದಲು ಅರ್ಥ ಮಾಡ್ಕೋಬೇಕಾಗಿ ಆ ನೋವನ್ನು ಅವರು ಅರ್ಥ ಮಾಡ್ಕೊಂಡಾಗ ಖಂಡಿತವಾಗಿಯೂ ಎಲ್ಲ ಜನಗಳಿಗೂ ಅರ್ಥ ಆಗುತ್ತೆ. ಸರಿಯಾದ ರೀತಿಯಲ್ಲಿ ಬಿಂಬಿಸ್ತಾರೆ. ಅದು ನಮಗೆ ಜಯ ಸಿಗುತ್ತೆ. ನಾವಂತೂ ಈ ಒಳ ಮೀಸಲಾತಿ ಅನ್ನುವಂಥದ್ದು ಯಾಕೆ ಅನ್ನೋದು ಅರ್ಥ ಮಾಡ್ಕೊಂಡಿರೋದ್ರಿಂದ ಅದನ್ನು ವಿರೋಧಿಸೋ ಮಾತೇ ಇಲ್ಲ. ಆಗಬೇಕು, ನ್ಯಾಯವಾಗಿ ಯಾರಿಗೆ ಸಲ್ಲಬೇಕೋ ಅದು ಸಲ್ಲಬೇಕು, ಅವರು ಮೇಲೆ ಬರಬೇಕು. ಆಮೇಲೆ ಅವರು ಈ ವಾಹಿನಿಲಿ ಬೆರೀತಾರೆ, ಆವಾಗ ಏನೂ ಬೇಕಾಗಲ್ಲ ಅವರಿಗೆ. ಆದ್ದರಿಂದ ಅಂಥ ಒಂದು ಸಮಾಜದ ಸಮಾನತೆ ಬರಲಿ ಅಂತ ನಾವು ಹಾರೈಸ್ತೇವೆ ಮತ್ತು ಅದರ ಜೊತೆಗೂಡ್ತೇವೆ. ನಮಸ್ಕಾರ.